ಹಾಯ್ ಫ್ರೆಂಡ್ಸ್, ಭರವಸೆ ಬಂಧು ಚಾನೆಲ್ಗೆ ಸ್ವಾಗತ. ನಾನು ವಿಜಯ. ಈ ದಿನ ನಾನು ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವೆಲ್ಲ ಮಾಡೇ ಇರ್ತೀರಾ, ಆದ್ರೂ ನಾನು ಇವತ್ತು ನನ್ನ ಮಗನಿಗೆ ಕಲಿಸ್ತಾ ಇದ್ದೀನಿ. ಅವನಿಗೀಗ 14 ತುಂಬ 15 ವರ್ಷ, SLC. ಇನ್ಮೇಲೆ ಅವನೊಂಚೂರು ಅಡಿಗೆ ಕಲೀಲಿ ಅಂತ ನನ್ನ ಆಸೆ. ಅದಕ್ಕೋಸ್ಕರ ಶನಿವಾರ ಭಾನುವಾರ ರಜಾ ಬಂದಾಗ್ಲೆಲ್ಲ ಏನಾದ್ರು ಒಂದು ಸಣ್ಣದಾಗಿ ಹೇಗೆ ಸಿಂಪಲ್ ಆಗಿ ಮಾಡೋದು ಅನ್ನೋದನ್ನ ಅವನಿಗೆ ಹೇಳ್ಕೊಡ್ತಾ ಇರ್ತೀನಿ. ಈ ಸೋರೆಕಾಯಿನ ನಾನು 1 ಅವರ್ ಉಪ್ಪು ಮತ್ತೆ ಹುಳಿ ನೀರಿನಲ್ಲಿ ನೆನೆಸಿ ನಾನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಳಸಾಗಿರೋದ್ರಿಂದ ಸಿಪ್ಪೆ ಮಾತ್ರ ತೆಗೆದಿದ್ದೀನಿ, ತಿರುಳು ಹಾಗೆ ಇಟ್ಕೊಂಡಿದ್ದೀನಿ. ನಿಮ್ಗೂ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಇದು ನನ್ನ ಮಗನಿಗೆ ಹೇಳ್ತಾ ಇರೋದು. ಹಾಗಾಗಿ ಅವನಿಗೆ ಯಾವ ತರ ಕಟ್ ಮಾಡಬೇಕು, ಯಾವ್ಯಾವ ತರಕಾರಿನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅಡಿಗೆ ಕಲ್ತಿರ್ಬೇಕು. ಆಸಕ್ತಿ ಇರೋರು ಎಲ್ಲರೂ ಕಲ್ತೇ ಇರ್ತಾರೆ. ಆದ್ರೆ ಗಂಡ್ ಮಕ್ಳಿಗೆ ಎಸ್ಪೆಷಲಿ ಅಡಿಗೆ ಬಂದ್ರೆ ಒಳ್ಳೇದು ಅಂತ ಈಗಿನ ಕಾಲದ ಗಂಡ್ ಮಕ್ಳಿಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹಿಂದೆಲ್ಲ ಈಗ ಒಂದು 15-20 ವರ್ಷದಿಂದ ಹೆಣ್ಮಕ್ಳು ಅಡಿಗೆ ಕಲೀಲಿ ಹಾಗೆ ಹೀಗೆ ಅಂತ ಬೈತಾ ಇದ್ರು. ಹೆಣ್ಮಕ್ಳೇನು ನೋಡ್ತಾ ಎಲ್ಲಾನು ಕಲ್ತ್ ಬಿಡ್ತಾರೆ. ಆಫೀಸು ಹ್ಯಾಂಡ್ಲ್ ಮಾಡ್ತಾರೆ, ಈ ಕಡೆಗೆ ಅಡಿಗೆ ಮನೆನೂ ಹ್ಯಾಂಡ್ಲ್ ಮಾಡ್ತಾರೆ. ಆಸಕ್ತಿ ಇರೋರು ಇಬ್ರು ಮಾಡ್ತಾರೆ. ನಾನು ಗಂಡು ಹೆಣ್ಣು ಅಂತ ಏನ್ ಭೇದ ಮಾಡ್ತಾ ಇಲ್ಲ. ಎಸ್ಪೆಷಲಿ ಈಗ ಏನಾಗುತ್ತೆ ಅಂತಂದ್ರೆ ಈಗಿನ ಗಂಡು ಮಕ್ಳಿಗೆ ಅಡಿಗೆ ಕಲ್ತಿರೋದ್ರಿಂದ ಅವ್ರ ಆರೋಗ್ಯ ಅವರೇ ನೋಡ್ಕೋಬಹುದು, ಮನೆ ಊಟ ಮಾಡಬಹುದು, ಯಾರನ್ನು ಕಾಯೋ ಗೋಜಿಲ್ಲ. ನಾನು ವಿಡಿಯೋ ಅದು ಇದು ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ಅಂತ ಟೈಮ್ಗೆ ಒಂದು ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ರೆ ಚಪಾತಿ ಹಾಕೊಡೋದು, ದೋಸೆ ಹಾಕೊಡೋದು, ಅಥವಾ ಈ ತರ ಪಲ್ಯಗಳು ಅವರೇ ಮಾಡ್ಕೊಡೋ ಅಂತದ್ದು ಸಿಂಪಲ್ ಆಗಿರೋದನ್ನ ಅವ್ರು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಕಲಿಸ್ತಾ ಇದ್ದೀನಿ. ನಿಮ್ಮನೇಲೂ ಈ ತರ 10-15 ವರ್ಷದ ಮಕ್ಕಳು ಇದ್ರೆ ನೀವು ಸ್ವಲ್ಪ ಹೇಳ್ಕೊಡಿ. ನೀವು ಆರಾಮಾಗಿರ್ಬೋದು, ಫ್ರೀ ಆಗಿರ್ಬೋದು. ಹೆಂಗಸರಿಗೆ ಏನಾಗುತ್ತೆ ಅಂದ್ರೆ ಅಡಿಗೆ ಮನೆನೇ ಆಗೋಗ್ಬಿಡುತ್ತೆ. ಅವ್ರಿಗ್ ಮಾಡು, ಇವ್ರಿಗ್ ಮಾಡು, ಅವ್ರಿಗೆ ಆ ಪಲ್ಯ ಇಷ್ಟ ಇಲ್ಲ, ಇವ್ರಿಗೆ ಈ ಸಾಂಬಾರ್ ಇಷ್ಟ ಇಲ್ಲ ಅಂತಾನೆ ಆಗೋಗ್ಬಿಡುತ್ತೆ. ಅದ್ರ ಬದಲು ನಿಮ್ ಮಕ್ಳಿಗೆ ನೀವು ಸಣ್ಣ ಪುಟ್ಟ ಹೇಳ್ಕೊಟ್ರೆ, ನನ್ ಮಗ ಅಡಿಗೆ ವಿಷಯದಲ್ಲಿ ಸ್ವಲ್ಪ ಹಿಂದು. ಯಾಕೆಂದ್ರೆ ಅವನು ಕಂಪ್ಯೂಟರ್ ನಾಲೆಡ್ಜ್ ಚೆನ್ನಾಗಿದೆ, ಅವ್ನು ಯಾವಾಗ್ಲೂ ಕಂಪ್ಯೂಟರ್ ಮುಂದೆನೆ ಕೂತಿರ್ತಾನೆ. ಹಾಗಾಗಿ ಅಡಿಗೆನ ಸ್ವಲ್ಪವಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ನಡುವೆ. ಬನ್ನಿ ಹೇಗೆ ಮಾಡ್ತಾನೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಂ ಬಾ. ಫಸ್ಟ್ ಸ್ಟೆಪ್ ಒಲೆ ಹತ್ತಿಸಬೇಕು. ಒಲೆಯಲ್ಲಿ ನೀರು ಇದೆಯಾ ನೋಡು, ಚೆಕ್ ಮಾಡು. ನೀರಿಲ್ಲ ಇದೆ ಅಂತಂದ್ರೆ ನೀರು ಈ ತರ ಚೆಲ್ಬೇಕು. ಈ ತರ ಯಾವ್ದಾದ್ರು ಒಂದು ತಟ್ಟೆಗೆ ಹಾಕೊಂಡು ಚೆಲ್ಬೇಕು. ಯಾಕೆಂದ್ರೆ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಏನೇ ಹಾಕಿದ್ರು ಅದೇನಾಗುತ್ತೆ ಅಂದ್ರೆ ಮುಖ ಹತ್ರ ಇದ್ರೆ ಮುಖಕ್ಕೆ ಕೈ ಕಾಲಿಗೆ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಒಲೆ ಇದು ಪಾತ್ರೆ ಎಲ್ಲ ಒದ್ದೆ ನೋಡಿ, ಈ ತರ ಒದ್ದೆ ಎಲ್ಲ ತೆಗಿಬೇಕು. ಇಲ್ಲ ಒರೆಸ್ಬಿಟ್ಟಿಡ್ಬೇಕು. ಒರೆಸಕ್ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀಟಲ್ಲಿ ಇದಾಗಬೇಕು. ಈಗ ಒಣಗಿದೆಯಾ ಒಳಗಡೆ ನೋಡಿ, ನೀಟ್ ಬಂದಿದೆಲ್ಲ. ಈಗ ಹಾಕು, 1 ಸ್ಪೂನ್ ತುಪ್ಪ ಹಾಕು. ಸಾಕು. ನಿಮ್ಗೆ ಮೊದಲೇ ಹೇಳಿದ್ದೀನಿ, ಹಳೆ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ. ನಾನು 2 ದಿನ 3 ದಿನಕ್ಕೊಂದ್ಸಲಿ ಒಗ್ಗರಣೆ ಈ ತರ ಮಾಡಿಟ್ಟಿರ್ತೀನಿ. ಹರಿಬರಿಗೆ ಪಲ್ಯ ಮಾಡಬೇಕು, ಬೇಗ ಪಲ್ಯಗಳು ಆಗ್ಬೇಕು ಅಂತ ಅನ್ನೋದಾದ್ರೆ ಇದೇ ಒಗ್ಗರಣೆ ತಗೊಂಡು ಹಾಕ್ಬಿಡ್ತೀನಿ. ಈ ಫಸ್ಟೇ ತುಪ್ಪದಲ್ಲಿ ಈ ತರ ಒಗ್ಗರಣೆ ಹಾಕಿದ್ರೆ ನೋಡಿ ಹೊಗೆ ಬರ್ತಾ ಇದೆ, ಇದು ಸರಿ ಹೋಗಲ್ಲ. ಅದಕ್ಕೋಸ್ಕರ ಹಾಕೋ ತರಕಾರಿನೆಲ್ಲ ಟೈಮ್ ಇದ್ರೆ ಅವನ ಕೈಲೇ ಕಟ್ ಮಾಡಿಸ್ತೀನಿ. ಟೈಮ್ ಇಲ್ಲ ಅಂದ್ರೆ ನಾನು ಕಟ್ ಮಾಡಿಕೊಡ್ತೀನಿ. ಅಟ್ಲೀಸ್ಟ್ ಹಾಕುವಾಗ ಚೆಲ್ಲದೆ ಮಾಡದೆ ಎಣ್ಣೆ ಎಲ್ಲ ಸ್ಟೌವ್ಗೆಲ್ಲ ಆಗದೆ, ಇದು ಒಂದು ಕಲೆನೇ. ಹಾಗಾಗಿ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬೇಕು. ಒಂಚೂರು ಅರಿಶಿನ ಹಾಕು. ಸ್ಟೌವ್ ಸಾಧ್ಯವಾದಷ್ಟು ಸಣ್ಣ ಮಾಡ್ಕೋಬೇಕು. ಎಡಗೈಲಿ ಇಟ್ಲೆ ಇಟ್ಕೋಬೇಕು, ಅಲ್ಲೇ ತಗೋಬೇಕು. ನೋಡಿ, ಎಣ್ಣೆಲಿ ನಾನು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ರು 1 ಸ್ಪೂನ್ ತುಪ್ಪಕ್ಕೆ ಈ ತರ ಹೊಗೆ ಬರ್ತಾ ಇದೆ. ಹಾಗಾಗಿ ನಾನು ತುಪ್ಪದಲ್ಲಿ ಒಗ್ಗರಣೆ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ತರಕಾರಿ ಬೇಯಲಿ ಅನ್ನೋದಕ್ಕೋಸ್ಕರ ತುಪ್ಪ, ಉಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ, ಈರುಳ್ಳಿ ಹಾಕಿದ್ದೀನಿ. ಈಗ ನಾನು ಒಗ್ಗರಣೆ ಹಾಕ್ತೀನಿ. ಆವಾಗ ಕಡಲೆಬೇಳೆ ಸ್ವಲ್ಪ ಬಾಯಿಗೆ
ಸಿಗಬೇಕು ಅನ್ನೋ ಆಸೆ ಇರುತ್ತಲ್ಲ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸಲುವಾಗಿ 2 ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆ ಕೊಡ್ತೀನಿ. ಸಾಕು. ಅಲ್ಲಿಗೆ ಲಿಮಿಟೆಡ್ ಎಣ್ಣೆನೂ ಹಿಡಿಯುತ್ತೆ, ತುಂಬ ಎಣ್ಣೆನೂ ತಿಂದಂಗಾಗಲ್ಲ. ಈಗ ತರಕಾರಿ ಹಾಕಿ ಈ ಕೈ ಹಿಡ್ಕೊಂಡು ಮೆತ್ತಗೆ ಬಗ್ಗಿಸ್ಬೇಕು. ಏನು ಆಗಲ್ಲ. ನೀರು ಹಾಕ್ತಾರೆ. ಈಗ ಒಂದ್ಸಲಿ ಚೆನ್ನಾಗಿ ಎಲ್ಲನೂ ಕುದಿಸು. ನೋಡು, ಒಂದು ಅರ್ಧ ಕಪ್ಪು ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಯಾಕೆಂದರೆ ಸೋರೆಕಾಯಿ ನೀರು ಬಿಡುತ್ತೆ. ನೀರು ಯಾಕೆ ಹಾಕಬೇಕು ಅಂದರೆ ಪಾತ್ರೆ ತಡ ಹಿಡಿಬಾರ್ದು ಅಂತ ಹಾಕ್ಬೇಕಷ್ಟೇ. ಹಾಕ್ಬಿಟ್ಟು ಸಿಮ್ ಮಾಡಿ ಮುಚ್ಚಿಟ್ಬಿಡ್ಬೇಕು. ಈ ಪಾತ್ರೆ ಮೇಲೆ ಹಲ್ಲೆ ಇಟ್ಟರೆ ಹಲ್ಲೆನೂ ಕಾಯ್ಕೊಂಡ್ಬಿಡುತ್ತೆ. ಆಮೇಲೆ ಮುಟ್ಟುವಾಗ ಬಿಸಿ ಆಗುತ್ತೆ. ಇಷ್ಟೇ ವೀಕ್ಷಕರೇ, ಮಕ್ಕಳಿಗೆ ಹೇಳ್ಕೊಡೋಂಥ ಸಿಂಪಲ್ ಪಲ್ಯ. ಒಗ್ಗರಣೆ ಒಂದು ನಿಮಿಷ. ಈಗ ಪಲ್ಯ ಆಗಿದೆ. ಸ್ಟವ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಕಾಯಿ ತುರಿಯಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ತರ ಕೊಬ್ಬರಿ ಪುಡಿ ಇಟ್ಕೊಂಡಿರ್ತೀನಿ, ಕೊಬ್ಬರಿ ತುರಿ ಹಾಕ್ಬಿಡೋದು. ಕಾಯಿ ಕೊಬ್ಬರಿ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹೆಚ್ಚೆಚ್ಚು ತಿನ್ಬೋದು. ಮೊದಲೇ ಹೇಳ್ತಾರಲ್ಲ, ಇಂಗು ತೆಂಗು ಜಾಸ್ತಿ ಉಪಯೋಗಿಸಿದ್ರೆ ಆರೋಗ್ಯ, ಬುದ್ಧಿಶಕ್ತಿ, ಡೈಜೆಷನ್ನು ಎಲ್ಲ ಚೆನ್ನಾಗಿರುತ್ತೆ ಅಂತ. ಇಷ್ಟೇ ಪಲ್ಯದ ಕೆಲಸ. ಯಾರು ಬೇಕಾದ್ರೂ, ಸಣ್ಣ ಮಕ್ಕಳು, ವಯಸ್ಸಾದ ಮುದುಕರು, ಯಾರು ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಈ ತರ ಪಲ್ಯ ಈಸಿಯಾಗಿ ಹೇಳ್ಕೊಟ್ರೆ ಬೇಗ ಆಗೋಗ್ಬಿಡುತ್ತೆ. ಜಾಸ್ತಿ ಹೊತ್ತು ಅಡಿಗೆ ಮನೆಯಲ್ಲಿ ನಿಂತೇ ಇರಬೇಕು, ಮಾಡೇ ಇರಬೇಕು ಅನ್ನೋದು ಇದಿರಲ್ಲ. ವಯಸ್ಸಾದವರಿಗೆ ಕಾಲು ನೋವು ಬರುತ್ತೆ, ಮಕ್ಕಳಿಗೆ ಆಸಕ್ತಿ ಕಮ್ಮಿ ಆಗುತ್ತೆ. ಹಾಗಾಗಿ ಈ ತರ ಬೇಗ ಆಗೋ ಪಲ್ಯಗಳನ್ನ ಹೇಳ್ಕೊಡಿ. ಕ್ಯಾಮ್ರಾ ಮುಂದೆ ತೋರಿಸೋದನ್ನ ಕ್ಲೀನ್ ಆಗಿ ರುಚಿ ಮೇಲೆ ಇರ್ತದೆ.